ಅಂತೇಳಿ ಮಲಗಿದ್ದಾರೆ, ಬೆನ್ನು ಅಂತಿದ್ದಾರೆ. ಇಲ್ಲ, ಈ ರೂಮ್ ಲಾಕ್ ಅದೇ, ಇಲ್ಲಿಲ್ಲ ಅಂದಮೇಲೆ ರೂಮಲ್ಲಿ ಇರ್ತಾರೆ. ಇಲ್ಲಿದ್ದಾರೆ, ಆರಾಮಲ್ಲಿ ನಿದ್ದೆ ಮಾಡೋರು. ಬೆನ್ನು ಅಂತಿದ್ರು, ಎದಳು ಓಯ್ ಗಿರೈಸ್ ಗಿರೈಸ್, ಏನಾಯ್ತು ನೀವೇ ಕೇಳಿ, ಹಿಂಗೆ ಹೇಳ್ತಾರಂತೆ ಇವಾಗ. ಹೇಳೆ ಏನಾಯ್ತು ನೋಡಿ, ಅಳ್ತವ್ರೆ. ಏನೈತೆ 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 ಬೆನ್ನುನಾ? ಎಂತಕ್ಕೆ? ಊಟ ಮಾಡಿಲ್ಲ ಅಂದಿದ್ದಕ್ಕೆ ನಾ ರೂಮಿಗೆ ಹೋದೆ, ನೋಡಿದ್ರೆ ನೀ ಎಲ್ಲಿದ್ಯಾ? ಬೆಡ್ ಸರಿ ಇಲ್ಲ, ಬೆಡ್ ಚಲೋದು ಇದ್ರೆ ನಮಗೂ ಆರಾಮ್ ನಿದ್ದೆ ಬರ್ತದೆ. ಬೆಡ್ ಚೇಂಜ್ ಮಾಡಬೇಕಷ್ಟೆ. ಬೆಡ್ಡಿಂದನೇ ಬೇಕಾದ್ರೆ ನೋಡಿ ಈ ಬೆಡ್ ಹೆಂಗಿದೆ ಅಂತ, ಎಷ್ಟು ರಫ್ ಇದೆ, ಸಾಫ್ಟ್ ಕೂಡ ಇಲ್ಲ. ಸರಿ, ಇವಾಗ ಏನು ಮಾಡೋರು ನೆಕ್ಸ್ಟು? ನಂಗೆ ಬ್ಯಾಕ್ ಪೇನ್ ಅಂತೂ ತುಂಬ ಬರ್ತಾ ಇದೆ, ಪೇನ್ ತಡ್ಕೊಳಕ್ಕೆ. ಹೊಸ ಮ್ಯಾಟ್ರಿಸಸ್ ತರಿಸ್ಬೇಕು. ಹೌದಾ? ಆರ್ಡ್ರ್ ಹಾಕೊಂಗಂದ್ರೆ ಅಮ್ಮ ಮ್ಯಾಟ್ರಿಸಸ್ ಪರ್ಚೇಸ್ ಮಾಡುವ. ಅಣ್ಣ ಇವನು ಸೋನು ರೂಮಿಗೆ ಹಾಕು. ಈ ಬೆಡ್ ಸೈಜಾ? ಇದು ಅಳತೆ. ಓಕೆ, ಹಾಗಿದ್ರೆ ಅಮ್ಮ ಮ್ಯಾಟ್ರಿಸಸ್ ಪರ್ಚೇಸ್ ಮಾಡುವ ಈ ಬೆಡ್ ಸೈಜಿಗೆ, ಈ ಸೈಜಿಗೆ. ಆಯ್ತಾಯ್ತು, ಹಾಂ ಹಾಂ ಆಯ್ತು. ಇವಾಗ ನೀವು ಮಲ್ಗೋಕನ್ನ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ತೆ, ಹಾಯ್, ಹಲೋ, ನಮಸ್ಕಾರ. ನಿಮ್ಮ ನೆಚ್ಚಿನ ಗೀತ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ದೇವರು ನಿಮ್ಗೆಲ್ಲರಿಗೂ ಚೆನ್ನಾಗಿಟ್ಟಿರಲಿ. ನಮ್ಮ ಮನೆಯವರು ನನಗೆ ಎಮ್ಮ ಮ್ಯಾಟ್ರಸ್ಸಿಂದ ನನಗೆ ಒಂದು ಏನು ತರಿಸಿರ್ಬೋದು ಕುತೂಹಲ ನಿಮಗೂ ಇದೆ, ನನಗಂತೂ ಮೊದಲೇ ಇದೆ. ಈಗ ಮನೆಗೆ ಬಂತು ಪಾರ್ಸಲು, ಅನ್ಬಾಕ್ಸಿಂಗ್ ಮಾಡಬೇಕು. ಕಾರಣ ಇಷ್ಟೇ, ನಂಗೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗಿತ್ತು. ಆಫೀಸಿಂದ ಬಂದೋಳು ಮಲ್ಕೋಬಿಟ್ಟಿದೆ. ನಮ್ಮ ಮನೆಯವರು ನನಗೆ ತರಿಸ್ಕೊಟ್ಟಿದ್ದಾರೆ. ನೋಡೋಣ ಹೇಗಿರುತ್ತೆ ಏನು ಅಂತ. ಅದು ನಮ್ಮ ಸೋನು ರೂಮಿಗೆ ನಾನು ಹಾಕ್ತೀನಿ. ಅವನಿಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ನನಗೆ ತರಿಸ್ಕೊಟ್ಟಿರೋದು ನಮ್ಮ ಸೋನಿಗೆ. ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತೀನಿ. ಬನ್ನಿ. ನೋಡಿರ್ಬೋದು, ಎಮ್ಮ ಮ್ಯಾಟ್ರಿಸ್ಸಿಂದ ಬಂದಿದೆ. ಇವಾಗ ಓಪನಿಂಗ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಮತ್ತು ಇದು ಲಾಕ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ಇದು ಲಾಕ್ ಓಪನ್ ಆಗಿದ್ದರೆ ರಿಟರ್ನ್ ಹಾಕಿ. ಇದು ಲಾಕ್ ಇದೆ, ಇವಾಗ ಕಟ್ ಮಾಡಿ ಸೀಲನ್ನು ಹೊಡಿಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನೋಡ್ತಾ ಇರ್ಬೋದು, ಚಾದರ್ ತೆಗಿತಾ ಇದ್ದೀನಿ. ಅದ್ರ ಮೇಲೆ ಆರಿಸಿದಂಥದ್ದು ಡಬಲ್ ಬೆಡ್ ಹಾಕಿದ್ದೆ ನಾನು. ಇವಾಗ ಸಿಂಗಲ್ ಬೆಡ್ ತೆಗಿತಾ ಇದ್ದೀನಿ. ನಂತರ ನೋಡಿ, ನನಗೆ ಅದು ಸಿಂಗಲ್ ಬೆಡ್ ಯಾವ ಥರ ಆಗಿದೆ ಅಂತ ಚಪ್ಪಟೆ ಆಗಿಬಿಟ್ಟಿದೆ. ಬ್ಯಾಕ್ ಪೇನ್ ಅದರಿಂದನೇ ತುಂಬ ಆಗಿತ್ತು. ಹಾಗಾಗಿ ನಾನು ಇವಾಗ ಇದು ಡಬಲ್ ಬೆಡ್ಡು ತೆಗಿಬೇಕು, ಸಿಂಗಲ್ ಬೆಡ್ಡು ತೆಗಿಬೇಕು. ಬಟ್ ಏನು ಯೂಸ್ ಇಲ್ಲ, ಇದನ್ನು ಇವಾಗ ಬಿಸಾಕಬೇಕು. ಹೊರಗೆ ಹಾಕ್ತಾ ಇದ್ದೀನಿ ನಾನು ಇವಾಗ ಡಬಲ್ ಬೆಡ್ ಫೋಲ್ಡ್ ಮಾಡೋಷ್ಟರಲ್ಲೇ ನನಗೆ ಸಾಕಾಗೋಯ್ತು. ನಂತರ ಇಲ್ಲಿ ನೋಡಿ, ಎಷ್ಟು ಒಂದು 4-5 ವರ್ಷ ಆಗಿತ್ತೇನೋ ಬೆಡ್ ಇದ್ದಿದ್ದು. ಇದೆಲ್ಲ ಬಿಸಾಕಾಯ್ತದು. ಇವಾಗ ಕಾಟನ್ನು ತೋರಿಸ್ತಾ ಇದ್ದೀನಿ, ಕಾಟ್ ಮೇಲೆ ಇಡ್ತಾ ಇದ್ದೀನಿ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಇದು ಕಟ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಗಟ್ಟಿ ಇತ್ತು, ಹನಿ ಬಂದು ಆ ಕಡೆ ಇಟ್ಕೊಳ್ಳೋದ್ಲವಳು. ನಂತರ ಕತ್ತರಿ ತಗೊಟ್ಟು ಕಟ್ ಮಾಡಿದೆ ನಾನು. ಕಟ್ ಮಾಡಿದ ನಂತರ ಈ ಥರ ಲಾಕ್ ಇರುತ್ತೆ, ಕಟ್ ಮಾಡಾಯಿತು, ಅದು ಬಿಸಾಕದೆ. ನಂತರ ಇದು ಓಪನ್ ಮಾಡ್ತಾ ಇದ್ದೀನಿ, ಕವರಲ್ಲಿ ಇರೋದಂಥದ್ದು. ಈಗ ನೋಡಿ ನಿಂತಿದೆ. ಇವಾಗ ಹೇಳಿದೆ ಸಾಕಾಗೋಯ್ತು, ನನಗೆ ಸುಸ್ತಾಗಿಬಿಟ್ಟಿತ್ತು, ಬ್ಯಾಕ್ ಪೇನ್ ಬಂದು ಮೊದಲೇ. ನಂತರ ಇದು ಕವರ್ ತೆಗಿತಾ ಇದ್ದೀನಿ. ಕವರು ಆ ಕಡೆ ಹಾಕಾಯ್ತು. ಅದೇನೋ ಕಾಳು ಬಿತ್ತದು ನೋಡಿ, ಅದರಲ್ಲೇ ಇದ್ದಿದ್ದಂಥದ್ದು ಇದು. ನೋಡ್ತಾ ಇರ್ಬೋದು, ಅದ್ರೊಳಗಡೆ ಪೇಪರ್ಸ್ ಎಲ್ಲ ಇದೆ. ಮತ್ತೆ ಕಟರ್ ಎಲ್ಲ ಕೊಟ್ಟಿರ್ತಾರೆ, ಕತ್ರಿ ಟೈಪ್ ಎಲ್ಲ ನೋಡ್ಬೋದು. ನೋಡಿ, ಮೇನ್ ಡೆಮೋ ಯಾವ ಥರ ಯೂಸ್ ಮಾಡೋದು ಅಂತದೆಲ್ಲ ಡೀಟೇಲ್ಸ್ ಅದರಲ್ಲಿ ಇರುತ್ತೆ, ನೋಡ್ಬೋದು. ಇದು ಕತ್ರಿನೂ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ, ಆರಾಮಾಗಿ ಮಲ್ಕೋಬೋದು ನಾವು, ಬ್ಯಾಕ್ ಪೇನ್ ಏನೂ ಬರಲ್ಲ. ನೋಡ್ತಾ ಇರ್ಬೋದು, ಡೀಟೇಲ್ಸ್ ಅದರಲ್ಲಿ ಪ್ರತಿ ಒಂದು ಕೊಟ್ಟಿರ್ತಾರೆ, ನೋಡ್ಬೋದು ನೀವು.
ನೋಡಿ ಕಟರ್ ಕತ್ರಿ ಅಂದರೆ ಅದು ಬ್ಲೇಡ್ ಥರ ಇರುತ್ತಲ್ಲ ಅದು ತೋರಿಸ್ತಾ ಇದ್ದೀನಿ. ಅದನ್ನು ಇವಾಗ ಕವರ್ ಕಟ್ ಮಾಡೋಣ. ಈ ಮಣಿಗಳು ನೋಡಿ, ಇಲ್ಲಿ ನೋಡಿ ಬ್ಲೇಡ್ ಇಲ್ಲಿರುತ್ತೆ, ಈ ಕಡೆ ಇರಲ್ಲ, ಈ ಸೈಡ್ ಸಣ್ಣ ಬ್ಲೇಡ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕಾಗುತ್ತೆ. ಈ ಕತ್ರಿ ತಗೊಬಿಟ್ಟು ನಾನು ಈ ಕಡೆ ಕಟ್ ಮಾಡ್ತಾ ಬರ್ತಾ ಇದ್ದೀನಿ. ಅದು ಸೌಂಡ್ ಬರ್ತಾ ಇದೆ, ಅಂದರೆ ಉಬ್ಬದ ಸೌಂಡ್ ಬರ್ತಾ ಇದೆ, ಬಲೂನ್ ಥರ ಉಬ್ತಾ ಇರುತ್ತೆ. ಈಗ ನಿಧಾನವಾಗಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ನಾವು ಮಾಡೋದಿದ್ರೆ. ಮಕ್ಳ ಕೈ ಮಾತ್ರ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ. ನಾನು ಹೆಂಗೆ ಕಟ್ ಮಾಡ್ತಾ ಬರ್ತಾ ಇದ್ದೀನಿ, ಒಂದು ಸೈಡಿಂದ ಉಬ್ತಾ ಬರ್ತಾ ಇದೆ ಅದು ನೋಡಿ. ಈ ಥರ ನಾನು ಸ್ಮಾಲ್ ಸೈಜ್ ಅಂದ್ಕೊಂಡಿದ್ದೆ, ಓಪನ್ ಆದ್ಮೇಲೆ ಗೊತ್ತಾಯ್ತು ಲೆಂತ್ ಇದೆ ಅಂತ. ನಾವು ಹಾಕಿ ಸೈಜಿಗೆ ಬಂದಿದೆ ಸೇಮು ನೋಡಿ. ಈ ಥರ ಇರುತ್ತೆ ಫೋಲ್ಡಿಂಗು. ಸ್ವಲ್ಪ ನಾನು ಅದು ಫೋಲ್ಡಿಂಗ್ ಇದ್ದಿದ್ದು ನೋಡಿ ಸ್ಮಾಲ್ ಸೈಜ್ ಅನ್ಕೊಬಿಟ್ಟಿದೆ, ಬಿಗ್ ಸೈಜೇ ಇದೆ. ನಾನು ಮಾಡಿ ಸೈಜಿಗೆ ಬಂದಿದೆ, ಒಂದು 4 ಇಂಚು ಕಡಿಮೆ ಬಂದಿದೆ. ಯಾಕಂದರೆ ನಮ್ಮ ಕಾಟು ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡದು, ಹಾಗಾಗಿ. ಈಗ ನೋಡಿ ಓಪನ್ ಆಗಿದೆ. ಇವಾಗ ಕವರು ತೆಗಿತಾ ಇದ್ದೀನಿ ನಾನು. ಒಂದು ಕಡೆಯಿಂದ ಕವರ್ ತೆಗಿತಾ ಬರ್ತಾ ಇದ್ದೀನಿ. ಈಗ ಒಂದು ಲೇಯರ್ ಕವರ್ ತೆಗ್ದಾಯ್ತು, ಇನ್ನೊಂದು ಲೇಯರ್ ಕವರ್ ತೆಗಿಬೇಕು. ಹೀಗೆ ಒಂದು ಲೇಯರ್ ತೆಗ್ದಿಕ್ಕೆ ಉಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಮೆನೋ, ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ಡೀಟೇಲ್ಸ್ ಯಾವ ಥರ ಏನು ಯೂಸ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡ್ ಡಾಟ್ಸ್ ಇರುತ್ತೆ, ಮೇಲ್ಗಡೆ ಭಾಗ ಪ್ಲೇನ್ ಆಗಿರುತ್ತೆ. ಇವಾಗ ನಾವು ಕಟಿಂಗ್ ಮಾಡೋಣ, ಅದು ಅಂದರೆ ಕವರ್ ಕಟ್ ಮಾಡಬೇಕು ಅಂತ ನಾ ಹೇಳ್ತಾ ಇರೋದಂಥದ್ದು. ಇಲ್ಲಿ ನೋಡಿ ಈ ಕಡೆಯಿಂದ ಕಟ್ ಮಾಡ್ಬೇಕು ನಾವು. ಮಕ್ಕಳ ಕೈಗೆ ಮಾತ್ರ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ. ನೋಡಿ ನಾನು ಹೆಂಗೆ ಕಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಒಂದು ಕಡೆಯಿಂದ ಉಬ್ತಾ ಬರ್ತಾ ಇದೆ, ಚಪ್ಪಟೆ ಇತ್ತದು, ಅಂದರೆ ಫ್ಲ್ಯಾಟ್ ಆಗಿತ್ತು. ಈಗ ನೋಡಿ ಹೆಂಗೆ ವರ್ರಂತ ಉಬ್ಬುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ನನಗೆ ಒಂದೇ ಸಲ ನೋಡಿದ ತಕ್ಷಣ ಶಾಕ್ ಆಯಿತು, ಇಷ್ಟು ಬೇಗ ಉಬ್ಬಿಡ್ತಾ ಅಂತ. ನೋಡಿ ಫುಲ್ ಕವರ್ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ತೆಗೆದು ಒಂದು 2 ನಿಮಿಷ ಆಗಿತ್ತೇನೋ ಅಷ್ಟೇ, 2 ನಿಮಿಷ ಆಗಿತ್ತೇನೋ, ಅಷ್ಟು ಬೇಗ ಉಬ್ಬಿದೆ ಅದು. ಇವಾಗ ಫುಲ್ ತೆಗಿತಾ ಇದ್ದೀನಿ ಕವರ್ನ ನಾನು. ತೆಗ್ದಾಗಿದೆ ಕವರು, ಈಗ ಸರಿ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಆಗಿದೆ. ಅನ್ಬಾಕ್ಸಿಂಗ್ ಆಗಿದೆ. ಈಗ ಸಾಕಾಗೋಯ್ತು, ಕುಂತಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಏನು. 2 ಲೇಯರ್ ನಾನು ತರಿಸಿರೋದಂಥದ್ದು ಇದು. 2 ಲೇಯರಿಗೆ 6 ಇಂಚ್ ಬರುತ್ತೆ. ಬಿಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ನಾನು ಬೆನ್ನು ಇದೆಯೋ ಇಲ್ಲ ಅಂತ. ತುಂಬ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಒಂದು ಗ್ಲಾಸಲ್ಲಿ ನೀರು ಇಡ್ತಾ ಇದ್ದೀನಿ, ಇನ್ನೊಂದು ಗ್ಲಾಸಲ್ಲಿ ಮ್ಯಾಂಗೋ ಜ್ಯೂಸ್ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು. ಅದನ್ನು ನಾನು ಜಂಪ್ ಮಾಡಿ ನೋಡ್ತೀನಿ, ಸ್ಪ್ರೆಡ್ ಆಗುತ್ತಾ ಅಥವಾ ಚೆಲ್ಲುತ್ತಾ ನೋಡೋಣ. ಅಥವಾ ನಾನು ಬೇರೆ ಕಡೆ ನೋಡಿದೆ ಚೆಲ್ಲಿಲಾಗಿತ್ತು, ಬಟ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡೋಣ ಅಂತ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಜೋರಾಗಿ ಕುಣಿತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು. ಒಂಚೂರು ಚೆಲ್ಲಿಲ್ಲ. ನಿಂಬೆಹಣ್ಣು ಕೊಡ್ತಾ ಇದ್ದಾಳೆ, ಹನಿ ಕೊಡ್ತಾ ಇದ್ದಾಳೆ. ಬಟ್ ನಾವು ಪ್ಯೂರ್ ವೆಜ್ ಆದ್ರಿಂದ ನಾವು ನಿಂಬೆಹಣ್ಣು ಇಟ್ಟು ನಾನು ಡೆಮೋ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಮೊಟ್ಟೆ ಇಟ್ಟು ಮಾಡಿದ್ರೆ ನಾನು ನಿಂಬೆಹಣ್ಣು ಇಟ್ಟು ಮಾಡ್ತಾ ಇದ್ದೀನಿ. ನೋಡ್ಬೋದು 5 ನಿಂಬೆಹಣ್ಣು ಇದೆ. ನಗಾಡಕ್ಕೆ ಹೋಗ್ಬೇಡಿ, ಇದೇ ಡೆಮೋ ನಾನು ಮಾಡ್ತಾ ಇರೋದಂಥದ್ದು. 3ನೇ ಡೆಮೋ ಇದು ನಾನು ಮಾಡ್ತಾ ಇರೋದು. ನಿಂಬೆಹಣ್ಣು ಇಡ್ತಾ ಇದ್ದೀನಿ, ಮತ್ತೆ ಪಕ್ಕದಲ್ಲೇ ಜ್ಯೂಸು ಮತ್ತೆ ನೀರು ಇಟ್ಟಿದ್ದೀನಿ. 5 ನಿಂಬೆಹಣ್ಣು ಇಟ್ಟೆ. ಇದ್ರ ಮೇಲೆ ಬಿದ್ದು ತೋರಿಸ್ತೀನಿ ನಾನು. ಪಚಡಿ ಆಗುತ್ತೋ ನನ್ನ ಸೈಜಿಗೆ ಅಥವಾ ಏನಾಗುತ್ತಿಲ್ಲ ನೋಡಿ ಹೆಂಗಿರುತ್ತೆ ಅಂತ. ಮೊಟ್ಟೆ ಮೊದಲು ನಾನು ನಿಂಬೆಹಣ್ಣು ಇಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಬಿದ್ದೆ, ಅದ್ರ ಮೇಲೆ ಏನೋ ಆಗಿಲ್ಲ, ನೀವೇ ನೋಡ್ತಾ ಇರ್ಬೋದು. ಮತ್ತೆ ಬಿದ್ದೆ ಮತ್ತೆ ಬಿದ್ದಿದ್ದೀನಿ. 2 ಟೈಮ್ ಬಿದ್ದೆ. ಮತ್ತೊಂದ್ಸಲಿ ಬಿದ್ದೆ ಬಿಡೋಣ ಅಂತ ಹೇಳಿ ಮತ್ತೆ ಬಿದ್ದೆ. ಆದ್ರೂ ಏನೂ ಆಗಿಲ್ಲ, ಕ್ಲಿಯರ್ ಆಗೇ ಇದೆ. ಮತ್ತೊಂದು ಲಾಸ್ಟ್ ಸಲ ಬಿಡ್ತಾ ಇದ್ದೀನಿ, ಡೆಮೋ ಮಾಡ್ತಾ ಇದ್ದೀನಿ ನಾನು. ಏನೇನೂ ಆಗಿಲ್ಲ, ತುಂಬ ಹಣ್ಣಾಗಿರೋದಂಥದ್ದು ನಿಂಬೆ ಹಣ್ಣದು. ಈಗ ನಾನು ಲೆಂತ್ ಹಿಡ್ದಿರೋದು ನೀವು ನೋಡ್ತಾ ಇರ್ಬೋದು, ಅಂದರೆ ಉದ್ದ ಲೆಂತು
ಉದ್ದ ಅಗಲ ಎಲ್ಲ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಹಿಡ್ದೆ ಏನು ಅಂತ. ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಅಲ್ಲೋಗಿ ಬೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಎಲ್ಲರೂ ತಗೊಳ್ಳಿ ಅಂತ ಹೇಳ್ತೀನಿ. ಬ್ಯಾಕ್ ಪೇನ್ ತುಂಬ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರು ತಗೊಳ್ಳಿ, ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ನನಗೆ 2 ಡೇಸಲ್ಲೇ ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಇದೇ ತಗೊಳ್ಳಿ, ಮ್ಯಾಟ್ರಸ್ಸೇ ತಗೊಳ್ಳಿ. ಈಗ ನೋಡ್ತಾ ಇರ್ಬೋದು, ಗ್ರೀಫಿಗೆ ಇಟ್ಕೊಳ್ಳೋದಂಥದ್ದಿದೆ, 4 ಸೈಡು ಇದೆ. ಈಗ ಜಿಪ್ ಇದೆ ಇದರಲ್ಲಿ, 2 ಲೇಯರ್ ತರಿಸಿದಂಥದ್ದಂತ ಹೇಳಿದ್ದೆ ನಾನು ನಿಮಗೆ. ನೋಡಿ ಬ್ಯಾಕು ಫ್ರಂಟ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಈಗ ಜಿಪ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 2 ಲೇಯರ್ ಇದು ನಾನು ತರಿಸಿ ಇರೋದಂಥದ್ದಿದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಬ್ಯಾಕ್ ಪೇನ್ 2 ಡೇಸಲ್ಲೇ ನನಗೆ ಕಡಿಮೆ ಆಗಿದೆ. ದಯವಿಟ್ಟು ಇದೇ ಮ್ಯಾಟ್ರಸ್ಸೇ ತರಿಸಿ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ.